ಸ್ನೇಹಿತರೆ ನಮಸ್ಕಾರ. ಜೀವನದಲ್ಲಿ ಎಲ್ರಿಗೂ ಕೂಡ ಒಂದು ಆಸೆ ಇರ್ತದೆ. ಒಂದು ಮದುವೆ ಆಗಬೇಕು, ಮದುವೆ ಆದಮೇಲೆ ಒಂದು ಮಗು ಆಗಬೇಕು, ಆ ಮಗುವಿನ ಜೊತೆಗೆ ಸುಂದರವಾದಂಥ ಸಂಸಾರವನ್ನು ಸಾಗಿಸಬೇಕು ಅಂತೇಳಿ ಆಸೆ ಇರ್ತದೆ. ಅದೇ ರೀತಿ 30ರ ಒಳಗೆ ಮದುವೆ ಆಗಬೇಕು, 35ರ ಒಳಗಡೆ ಮಕ್ಕಳಾಗಬೇಕು ಅನ್ನುವಂಥದ್ದು ಹಿರಿಯರು ಹೇಳುವಂತಹ ಹಿತನುಡಿಗಳು. 30ರ ಆಸುಪಾಸಿನಲ್ಲಿ ಮದುವೆ ಆಗಿ 35ರ ಒಳಗೆ ಮಗು ಆದರೆ ಒಳ್ಳೆಯದು ಅನ್ನೋದು ಇವರ ಒಂದು ಅನುಭವದ ಮಾತುಗಳು. ಆದರೆ ಈಗ ಕಾಲ ಬದಲಾಗಿದೆ. ಬದಲಾದಂಥ ಈ ಕಾಲದಲ್ಲಿ ಮದುವೆ ಬೇಡ, ಮಕ್ಕಳೂ ಬೇಡ ಅನ್ನುವಂಥ ಟ್ರೆಂಡ್ ಶುರುವಾಗಿದೆ. ಸಾಕಷ್ಟು ಕಾರಣವೂ ಕೂಡ ಇದೆ ಇದಕ್ಕೆ. ಇದರ ನಡುವೆ ಕೆಲವು ಕಡೆ ಲಿವ್ ಇನ್ ಸಂಬಂಧ ಸಾಮಾನ್ಯವಾಗಿದೆ. ಇನ್ನು ಮದುವೆ, ಸಂಸಾರ, ಆ ಸಂಸಾರದ ಜಂಜಾಟಗಳು ಬದುಕಿನ ಅಂತಿಮ ಗುರಿಯಲ್ಲ. ಬದುಕಿನ ಖುಷಿ, ನೆಮ್ಮದಿ ಯಾವುದರಲ್ಲಿದೆ ಅನ್ನೋದನ್ನು ನಾವೇ ಹುಡ್ಕೊಳ್ಬೇಕು. ನಮ್ಮ ಆಯ್ಕೆಗಳೇ ನಾವೇ ಜವಾಬ್ದಾರಿ ಆಗಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಸಾಕಷ್ಟು ಜನ ಹೇಳ್ತಾರೆ. ಮದುವೆ ಅಂದರೆ ಸಾಕಷ್ಟು ಸಮಸ್ಯೆಗಳ ಹೂರಣವೇ ಅನ್ನುವಂಥದ್ದು ಈಗ ಯುವ ಸಮೂಹ ನಂಬಿರುವಂಥದ್ದು. ಹಾಗಾಗಿನೇ ಸಾಕಷ್ಟು ಜನ ಮದುವೆ ಅನ್ನುವಂತಹ ಈ ಒಂದು ಕಟ್ಟುಪಾಡುಗಳಿಂದ ದೂರವೇ ಉಳಿತಿದ್ದಾರೆ. ಇದೇ ರೀತಿ ಮದುವೆ ಅನ್ನುವಂಥ ಕಟ್ಟುಪಾಡಿಗೆ ಒಳಗಾಗದೆ ಮಗುವನ್ನು ಪಡೆಯುವಂಥ ಕನಸನ್ನು ಕಂಡು ಚಾಲೆಂಜನ್ನು ಸಮಾಜದ ವಿರುದ್ಧ ದಿಕ್ಕಿನಲ್ಲಿ ಈಜಾಡಿ ಒಂದು ಚಾಲೆಂಜನ್ನು ಸ್ವೀಕರಿಸಿದಂತಹ ಭಾವನಾ ರಾಮಣ್ಣನವರು ಈಗ ಅತ್ಯಂತ ನೋವಿನಲ್ಲಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರುವಂಥದ್ದೇ. IVFನ ಮೂಲಕ ಮಗುವನ್ನು ಪಡೆಯುವಂಥ ಕನಸನ್ನು ಕಂಡ ಆಕೆಗೆ ಅವಳಿ ಮಕ್ಕಳು ಆಕೆಯ ಹೊಟ್ಟೆಯಲ್ಲಿ ಬೆಳೆದು ಸ್ವಲ್ಪ ಇನ್ನೇನು ಹೊರಗಡೆ ಬರಬೇಕು ಅನ್ನುವಂಥ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೀತು ಮೊನ್ನೆ. ಆ ದುರ್ಘಟನೆಯಲ್ಲಿ ಒಂದು ಮಗು ಇಹಲೋಕವನ್ನು ತ್ಯಜಿಸಿದರೆ ಒಂದು ಮಗು ಮಾತ್ರ ಜೀವಂತವಾಗಿದೆ. ಈಗ ಈ ನೋವಿನಲ್ಲಿರುವಂತಹ ಭಾವನಾ ಸಾಕಷ್ಟು ನೋವಿನ ಕ್ಷಣಗಳು, ಜೊತೆಗೆ ಆ ಸಂದರ್ಭ, ಆ ಮಗುವನ್ನು ಕಳೆದುಕೊಂಡಂಥ ಸಂದರ್ಭ ಹೇಗಿತ್ತು, ಇವತ್ತಿಗೆ ಆ ನೋವು ಹೇಗೆ ಕಾಡ್ತಾ ಇದೆ ಅನ್ನೋಂಥನ್ನ ಎಳೆಯಾಗಿ ಬಿಚ್ಚಿಡಿದ್ದಾರೆ. ಹಾಗಾದರೆ ಏನಾಯಿತು ಅವತ್ತು, ಯಾಕೆ ಇಂತಹ ಘಟನೆ ನಡೆಯಿತು, ಇವತ್ತಿಗೆ ಭಾವನಾ ಅವರ ಪರಿಸ್ಥಿತಿ ಹೇಗಿದೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಭಾವನಾ ರಾಮಣ್ಣ ಇತ್ತೀಚೆಗೆ ತೆಗೆದುಕೊಂಡಂಥ ಒಂದು ನಿರ್ಧಾರ, ಅದೇ IVFನ ಮೂಲಕ ಮದುವೆ ಆಗದೆಯೋ ಮಗುವನ್ನು ಪಡೆಯುವಂಥ ನಿರ್ಧಾರ ಇಡೀ ದೇಶವನ್ನೇ ದಂಗುಬಡಿಸಿತ್ತು. ಈ ರೀತಿಯಾದಂಥ ಆಲೋಚನೆಗೆ ಜನರು ಯಾಕೆ ಬರ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುವಂತೆ ಮಾಡಿತ್ತು. ಭಾವನಾ ರಾಮಣ್ಣ ತೆಗೆದುಕೊಂಡಂಥ ನಿರ್ಧಾರ ಸಹಜವಾಗಿ ಇಡೀ ಸೊಸೈಟಿಯಲ್ಲಿ ಪ್ರಶ್ನಾರ್ಹವಾಗಿ ಉಳಿದು ಬಿಡ್ತು. ಇದರ ನಡುವೆ ಎಷ್ಟೇ ದೃಢ ನಿರ್ಧಾರ ಮಾಡಿದರೂ ಕೂಡ ಜೀವನದಲ್ಲಿ ಸಂಗಾತಿಯೇ ಬೇಡ ಅಂತೇಳಿ ಅಂದುಕೊಂಡು ಕೆಲ ಮಹಿಳೆಯರು ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇಲ್ಲೂ ಕೂಡ ಹಾಗೆ ಭಾವನಾ ಯಾವುದೇ ಕಾರಣಕ್ಕೂ ಕೂಡ ಮದುವೆ ಬೇಡ ಅನ್ನುವಂತಹ ಒಂದು ಕಾರಣದಿಂದ, ಆದರೆ ತಾಯ್ತನ ಬೇಕು ಅನ್ನುವಂತಹ ಒಂದು ಹಂಬಲದಿಂದ IVFನ ಮೂಲಕ, ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಸಹಾಯದಿಂದ ಇಲ್ಲಿ ತಾಯಿಯಾಗುವಂತಹ ಕನಸನ್ನು ಕಂಡಿದ್ರು. ತಾಯಿ ಆದರೂ ಕೂಡ ಆದರೆ ಅಲ್ಲೊಂದು ಚಿಕ್ಕ ಟ್ವಿಸ್ಟ್ ಇತ್ತು, ನಿಮ್ಗೆ ಗೊತ್ತಿರುವಂಥದ್ದೇ. ಹೌದು, ಅದೇ ಈಗ ಈಕೆಯ ನೋವಿಗೆ ಕಾರಣವಾಗಿದೆ, ಕಣ್ಣೀರಿಗೂ ಕೂಡ ಕಾರಣ ಆಗಿದೆ. ಕನ್ನಡ ಚಿತ್ರರಂಗದ ಚಂದ್ರಮುಖಿ ಪ್ರಾಣಸಖಿ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಪರಿಮಳ ಭಾವನಾ ರಾಮಣ್ಣ ಮದುವೆ ಆಗದೆ ತಾಯಿಯಾದಂಥ ವಿಚಾರ ಮತ್ತು ಹೆರಿಗೆಯ ಸಮಯದಲ್ಲಿ ಅವಳಿ ಮಕ್ಕಳಲ್ಲಿ ಒಂದು ಮಗುವನ್ನು ಕಳೆದುಕೊಂಡಂಥ ವಿಚಾರ ನಿಮ್ಗೆ ಗೊತ್ತೇ ಇರಬೇಕು. ಸದ್ಯ ತಮ್ಮ ಹೆರಿಗೆ ಪ್ರಕ್ರಿಯೆ ಮತ್ತು ಮಗುವನ್ನು ಕಳೆದುಕೊಂಡಂಥ ನೋವನ್ನು ಭಾವನಾ ಹಂಚಿಕೊಂಡಿದ್ದಾರೆ. ಈಗ ಉಳಿದಿರುವಂಥ ಒಂದು ಮಗುವನ್ನು ತುಂಬ ಆರೈಕೆ ಮಾಡಿಕೊಂಡು ತುಂಬ ಪ್ರೀತಿಯಿಂದ ಬೆಳೆಸೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿರುವಂಥ ಭಾವನಾ ರಾಮಣ್ಣ ಇತ್ತೀಚೆಗೆ ನೀಡಿದಂಥ ಸಂದರ್ಶನದಲ್ಲಿ ತನಗಾದಂತಹ ದೊಡ್ಡ ಆಘಾತದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಭಾವನಾ ಅವರು ಅವಳಿ ಮಕ್ಕಳ ನಿರೀಕ್ಷೆಯಲ್ಲಿದ್ದರು. ಆದರೆ ದುರಾದೃಷ್ಟವಶಾತ್ ದೇವರು ಮಾತ್ರ ಬೇರೆಯದೇ ಮಾಡಿಬಿಟ್ಟ. ನಾವೊಂದು ಬಯಸಿದ್ರೆ ದೈವ ಒಂದು ಬಗೆಯುತ್ತೆ ಅನ್ನೋದು ಇದಕ್ಕೆ. ಒಂದು ಮಗು ಮಾತ್ರ ಬದುಕುಳಿತು, ಇನ್ನೊಂದು ಮಗು ಇಹಲೋಕವನ್ನು ತ್ಯಜಿಸಿತ್ತು. ಹೀಗಾಗಿ ಈ ನೋವನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಭಾವನಾ ಹೇಳ್ತಾರೆ. ಖಂಡಿತವಾಗ್ಲೂ ಕೂಡ ಮಡಿಲು ಸೇರುವ ಮುನ್ನ ಆ ಮಗು ಮಡಿದು ಬಿಡ್ತದೆ. ಹಾಗಾಗಿ ಸಹಜವಾಗಿ ಇದು ಭಾವನಾ ರಾಮಣ್ಣಗೆ ತುಂಬ ನೋವಿನ ಪರಿಸ್ಥಿತಿ. ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸೋದನ್ನು ನಾನು ಕಲಿತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಭಾವನಾ ಅತ್ಯಂತ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಸೀಮಂತ ಸಮಾರಂಭದವರೆಗೆ ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು ಅಂತೇಳಿ ಹೇಳಿರುವಂತಹ ಭಾವನಾ, ಸೀಮಂತ ಸಮಾರಂಭವಾದ ನಂತರ ತುಂಬ ಹೊತ್ತು ಕುಳಿತುಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಆನಂತರ ರಕ್ತಸ್ರಾವ ಶುರುವಾಯಿತು ಅಂತಲೂ ಕೂಡ ತಮ್ಮ ವೇದನೆಯನ್ನು ಹೇಳ್ಕೊಳ್ತಾರೆ, ಕಷ್ಟವನ್ನು ಹೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಮುಂದಾದಂಥ ಭಾವನಾ ರಾಮಣ್ಣ ಅವರ ಮನೆಯಿಂದ ಆಸ್ಪತ್ರೆ ಸಿಕ್ಕಾಪಟ್ಟೆ ದೂರ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಮನೆ ಸದಸ್ಯರ ಸಲಹೆ ಮೇರೆಗೆ ನಾನು ಹತ್ತಿರದಲ್ಲೇ ಇದ್ದಂಥ ಆಸ್ಪತ್ರೆಗೆ ಹೋದೆ. ಹಾಗಂತ ಹೇಳ್ಬಿಟ್ಟು ಆ ವೈದ್ಯರು ನನಗೆ ಹೊಸಬ್ರೇನಲ್ಲ, ಯಾಕಂದರೆ ಅವರು ನಮ್ಮ ಸಂಬಂಧಿಕರ ಹೆರಿಗೆಯನ್ನು ಮಾಡಿಸಿದವರೇ. ಹೀಗಾಗಿ ಇಲ್ಲಿಗೆ ಭಾವನಾ ಹೋದ ತಕ್ಷಣ ಅವರು ನನ್ನನ್ನು ನೋಡಿ, ಭಾವನಾ ನೀವು ಟೈಮ್ ಬಾಂಬ್ ಮೇಲೆ ಕೂತಿದ್ದೀರಾ ಅಂತಲೂ ಕೂಡ ಹೇಳಿದರು ಅಂತ ಹೇಳ್ತಾರೆ.
ಹೌದು. ನಂತರ ವೈದ್ಯರು ಪರೀಕ್ಷೆಯನ್ನು ಮಾಡಿದಾಗ ಮಗುವಿಗೆ ರಕ್ತ ಪೂರೈಸುವಂಥ ನಾಳ ಹಿಮ್ಮುಖವಾಗಿ ಹರಿತಿರುವಂತಹ ವಿಚಾರ ಗೊತ್ತಾಯಿತು. ಒಂದು ಮಗುವಿನ ತೂಕ ಕಡಿಮೆಯಾಗಿರುವಂಥ ವಿಚಾರವೂ ಕೂಡ ಗೊತ್ತಾಯಿತು. ಇಷ್ಟೇ ಅಲ್ಲದೆ ಈ ಮಗುವಿನ ಹೃದಯ ಬಡಿತ 50% ಕಡಿಮೆ ಆಗಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಆ ಸಂದರ್ಭದಲ್ಲಿ ಭಾವನ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಆದರೆ ಫಲ ಸಿಗಲಿಲ್ಲ. ಆದರೆ ಅಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಈ ಮಗುವಿನ ಆರೋಗ್ಯದ ಬಗ್ಗೆ ಮೊದಲೇ ಮಾಹಿತಿ ಇತ್ತು. ಅಂದರೆ ಒಂದು ಮಗು ಬದುಕಬಹುದು, ಇನ್ನೊಂದು ಮಗು ಬದುಕುವಂಥ ಚಾನ್ಸಸ್ಸು ತುಂಬ ವಿರಳ ಅನ್ನೋದು ಭಾವನೆಗೆ ಅದಾಗಲೇ ಅರಿವಾಗಿತ್ತು ಅನ್ನೋದು ಕೂಡ ಸತ್ಯ. ಇನ್ನು ಯಾವಾಗ ಇವರನ್ನು ಟ್ರೀಟ್ಮೆಂಟಿಗೆ ಮಲಗಿಸ್ತಾರೋ ಆಗ ಈ ಮಗುವಿನ ಹೃದಯ ಬಡಿತ ಕುಸಿತಾ ಇರೋದು, ಇನ್ನೊಂದು ಮಗುವಿಂದು ಹೃದಯ ಬಡಿತ ಕುಸಿತಿರೋದನ್ನು ಮಾನಿಟರಲ್ಲಿ ನೋಡಿದಾಗ ಇವರಿಗೆ ಆದಂಥ ಆಘಾತವನ್ನು ವಿವರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಭಾವುಕರಾಗಿ ಮಾತನಾಡ್ತಾರೆ ಭಾವನ. ಕೂಡಲೇ ಒಂದು ಮಗುವನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ವೈದ್ಯರು ಹೇಳ್ತಾರಂತೆ. ಇನ್ನೊಂದು ಮಗುವಿಗಾಗಿ ಗರ್ಭಾವಸ್ಥೆಯ ಪೂರ್ಣಾವಧಿಯವರೆಗೆ ಕಾಯುವಂಥ ಪರಿಸ್ಥಿತಿ ಕೂಡ ಇರಲಿಲ್ಲ. ಹೀಗಾಗಿ 32ನೇ ವಾರಕ್ಕೆ ನನ್ನ ಶಸ್ತ್ರಚಿಕಿತ್ಸೆ ನಡೀಬೇಕಾಯಿತು. ಆ ದಿನವನ್ನು ನೆನಪು ಮಾಡಿಕೊಂಡಿರುವಂಥ ಭಾವನ ರಾವಣ ಹೆಣ್ಣು ಮಗು ಆಗಿದ್ದಕ್ಕೆ ಖುಷಿ ಇದೆ, ಆದರೆ ಇದೇ ಸಮಯದಲ್ಲಿ ಮತ್ತೊಂದು ಮಗು ನನ್ನ ಮಡಿಲು ಸೇರಲಿಲ್ಲ ಅಲ್ವಾ ಅನ್ನುವಂಥ ಒಂದು ಕೊರಗಿದೆ, ನೋವಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಈ ನೋವು ಸದಾಕಾಲ ನನ್ನನ್ನು ಕಾಡ್ತಾನೆ ಇರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಭಾವನ ರಾವಣ ಅತ್ಯಂತ ನೋವಿನಿಂದನೇ ಹೇಳ್ತಾರೆ. ಶಸ್ತ್ರಚಿಕಿತ್ಸೆಯ ನಂತರ 2 ಮಕ್ಕಳು ಹೆಣ್ಣು ಅನ್ನುವಂಥ ವಿಚಾರ ನನಗೆ ಗೊತ್ತಾಯಿತು. ಬದುಕುಳಿದಂಥ ಮಗುವನ್ನು ಅದರ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳೋದಕ್ಕೆ NICUಗೆ ಕರೆದೊಯ್ಯಬೇಕಾಯಿತು ಅಂತೇಳಿ ಹೇಳಿರುವಂಥ ಭಾವನ ರಾವಣ ಒಂದು ಮಗುವನ್ನು ಕಳೆದುಕೊಂಡಿದ್ದಕ್ಕೆ ಅಳಬೇಕಾ, ಇನ್ನೊಂದು ಮಗು ಉಳಿದದಕ್ಕೆ ಆರೋಗ್ಯವಾಗಿದೆ ಅನ್ನೋದಕ್ಕೆ ಖುಷಿ ಪಡಬೇಕಾ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಮಗು ಜೊತೆಗೆ ಈಗ ನಾನು ಈ ಮನೆಗೆ ಹಿಂತಿರುಗಿದ್ದೇನೆ ಅಂತಲೂ ಕೂಡ ಬೇಸರದಿಂದನೇ ಹೇಳ್ತಾರೆ. ಅಂದರೆ ಇಲ್ಲಿ ಸಹಜವಾಗಿ ಎಂಥವರಿಗಾದರೂ ಕೂಡ ಇದೇ ಪ್ರಶ್ನೆ ಹೇಳುವಂಥದ್ದು. ಒಂದು ಮಗು ಇಲ್ಲ, ಇನ್ನೊಂದು ಮಗು ಇದೆ. ಆ ಮಗು ಇಲ್ಲ ಅನ್ನುವಂಥ ಬೇಸರ ಒಂದು ಕಡೆ ಆದರೆ, ಈ ಮಗು ಇದೆ ಅನ್ನುವಂಥ ಖುಷಿ ಮತ್ತೊಂದು ಕಡೆ. ಹಾಗಾಗಿ ಸಹಜವಾಗಿ ಇಂಥದ್ದೊಂದು ಪ್ರಶ್ನೆ ಮೂಡ್ತದೆ. ಇಲ್ಲಿ ಈಕೆಗೆ ಸಾಕಷ್ಟು ವಿಚಾರಗಳು ಮೊದಲೇ ಗೊತ್ತಿತ್ತು ಅನ್ನೋದು ಒಂದು ಸಮಾಧಾನ. ಅಟ್ ದಿ ಸೇಮ್ ಟೈಮ್ ದೇವರು ನೋಡಿ ಏನೇನು ಮಾಡಬೇಕು, ಏನೇನು ಕೊಡಬೇಕೋ ಅಷ್ಟು ಮಾತ್ರ ಕೊಡ್ತಾನೆ ಅನ್ನೋದು ಇಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಬಹುಶಃ ದೇವರು ಇಲ್ಲಿ 2 ಮಗುವನ್ನು ಕೂಡ ಕೊಟ್ಟಿದ್ರೆ ಭಾವನ ರಾಮಣ್ಣಗೆ ಅದರ ಖುಷಿಯೋ, ಅದರ ನೋವು, ಅದರ ಆ ವೇದನೆ ಬಹುಶಃ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲಿ 2 ಕೂಡ ಮಾಡಿದ್ದಾನೆ. ಕೊಡೋದನ್ನು ಕೊಟ್ಟಿದ್ದಾನೆ, ಕೊಡಬೇಕಾದನ್ನು ಮಾತ್ರ ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಸತ್ಯ. ಹೇಗೆ ಕೊಡಬೇಕು ಹಾಗೆ ಕೊಟ್ಟಿದ್ದಾನೆ ಅನ್ನೋದು ಕೂಡ ಸತ್ಯ. ಹಾಗಾಗಿ ಇಲ್ಲಿ ಭಾವನ ರಾಮಣ್ಣ ಇವತ್ತು ಅತ್ಯಂತ ನೋವಲ್ಲಿದ್ದಾರೆ. 2ನೇ ಮಾತೇ ಇಲ್ಲ, ಒಂದು ಮಗು ಇಲ್ಲ ಅಂಥೇಳಿ. ಅಟ್ ದಿ ಸೇಮ್ ಟೈಮ್ ಒಂದು ಸಮಾಧಾನದಲ್ಲೂ ಕೂಡ ಇದ್ದಾರೆ, ಅದು ಒಂದು ಮಗು ಉಳಿತಲ್ಲ ಅಂಥೇಳಿ. ವಾಟ್ ಎವರ್, ಭಾವನ ರಾಮಣ್ಣನ ಇವತ್ತಿನ ಈ ಪರಿಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಒಂದು ನೀತಿ ಪಾಠ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಘಟನೆಯ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.